ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಇದು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿ, ಎಲ್ಲ ತೆಗೆದ್ಬಿಟ್ಟು ಬೀಜ ಅದರದ್ದು ಕಡ್ಡಿ ಎಲ್ಲ ತೆಗೆದು ಒಂದು ಸ್ವಲ್ಪ ಹೊತ್ತು ಒಂದು 2-3 ನೀರಲ್ಲಿ ತೊಳೆದು 1 ಅವರ್ ಆಯಿತು ನೆನೆಸಿಟ್ಟಿದ್ದೀನಿ. ನೆನೆಸಿಡ್ಬೇಕು, ಸ್ವಲ್ಪ ಮೆತ್ತಗಾಗಬೇಕು ಮೆಣಸಿನ್ಕಾಯಿ. ನೋಡಿ ಮೆತ್ತಗಾಗಿದೆ ನೋಡಿ, ಈ ಥರ ಮೆತ್ತಗಾಗಬೇಕು. ಆಗ ಈ ಚಟ್ನಿ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇದು. ಇನ್ನೊಂದು ನೋಡಿ ನೀರಲ್ಲಿ ಬಳಸ್ತಾಯಿದ್ದೀನಿ ನಾನು. ಈ ಥರ ಸ್ವಲ್ಪ ಹಿಂಡ್ಕೊಂಡು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಹಿಡಿಯಷ್ಟು ತೊಗೊಂಡಿದ್ದೀನಿ. ಸ್ವಚ್ಛಾಗಿ ತೊಳ್ಕೊಬೇಕು, ಬೀಜ ಅದೆಲ್ಲ ತೆಗೆದು ಕಡ್ಡಿ ತೆಗೆದು ತೊಳೆದು 1 ಅವರ್ ನೆನೆಸಿಡ್ಬೇಕು. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ, ಹಸಿ ಕರಿಬೇವು ತೊಳೆದಿರೋದು. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಒಂದು ಟೇಬಲ್, ತುಂಬ ದೊಡ್ಡ ಟೇಬಲ್ ಸ್ಪೂನ್ ಇಲ್ಲ, ಚಿಕ್ಕದಿದೆ ನೋಡಿ. ಇದು ಜೀರಿಗೆ ಹಾಕೋದಷ್ಟು ಚೆನ್ನಾಗಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. 1 ಚಿಟಿಕೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಪರವಾಗಿ ಇದೆ ಅಂತ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕೋತಾ ಇದ್ದೀನಿ. ಈ ರೊಟ್ಟಿ ಚಪಾತಿ ಅನ್ನೋ ಜೊತೆಗೆ ಒಂದು 15 ದಿವಸದವರೆಗೂ ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡು ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಒಂದೊಂದ್ಸಲ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿಲ್ಲ, ಕಡಿಮೆ ಆದರೆ ನಾವು ಹೋಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮ್ಮ ಸಕ್ಕರೆ ಅಥವಾ ಬೆಲ್ಲ ಏನಿದ್ರು ಹಾಕ್ಕೊಳ್ಳಿ. ಬೆಲ್ಲ ಬೇಡ ಅಂದರೆ ಬಿಡ್ಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲ ಅಡುಗೆಗಳಿಗೆ ಸ್ವಲ್ಪ ಆದರೂ ಸೇರಿಸ್ತೀವಿ ನಾವು. ನೋಡಿ ಈ ಥರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ರಸ ಹಾಕೋಣ. ಮತ್ತು ನೀವು ಹುಣಸೆ ರಸ ಬೇಡಪ್ಪ ಅಂದರೆ ನೀವು 1 ಪೀಸ್ ಹುಣಸೆ ಹಣ್ಣನ್ನೇ ಈ ಥರ ಹಾಕ್ಬಿಡ್ಬೋದು. 1 ಪೀಸ್ ಹುಣಸೆ ಹಣ್ಣು, ಸ್ವಲ್ಪ ಗಟ್ಟಿ ರಸ ಹಾಕೋತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು ನಾನು. ನೋಡಿ ಇವಾಗ ಇದನ್ನು ಮಿಕ್ಸಿ ಹಾಕೊಂಬರ್ತೀನಿ. ನೋಡಿ ಇದು ಮಿಕ್ಸಿ ಹಾಕೊಂಬಂದಿನಿ. ಇನ್ನೊಂದು ಸ್ವಲ್ಪ ಹಾಕೋಣ. ನೆಕ್ಸ್ಟ್ ಸ್ವಲ್ಪ ಹಾಕಿದರೆ ಅದೆಲ್ಲ ಜಂಪ್ ಮಾಡಿಬಿಡುತ್ತೆ, ಬೇಗ ಸಣ್ಣ ಆಗಲ್ಲ. ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಳಿ. ನಾನು ಕೊತ್ತಂಬರಿ ಖಾಲಿಯಾಗಿರೋದ್ರಿಂದ ಹಾಕಿಲ್ಲ. ಕರಿಬೇವು ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಬರುತ್ತೆ, ಕರಿಬೇವು ಬೆಳ್ಳುಳ್ಳಿ ಎಲ್ಲ. ಅಂದರೆ ತಿರ್ಗಿಸ್ಕೊಂಡ್ಬರ್ತೀನಿ. ಬೀಜ ಎಲ್ಲ ತೆಗೆದ್ರೂ ಕೂಡ ಒಂದೊಂದು ಬೀಜ ಒತ್ತಿರುತ್ತೆ ನೋಡಿ, ಅದು ಬೇಗ ಇದಾಗಲ್ಲ. ಇವಾಗ ಇದಕ್ಕೆ ಈರುಳ್ಳಿ ಒಂದು ಹಾಕೋಣ. ಒಂದು ಸ್ವಲ್ಪ ಮಿಕ್ಸಿ ಹಾಕಬೇಕು ಇದಕ್ಕೆ, ಅದು ಬೀಜ ಸಣ್ಣ ಆಗಬೇಕು ಅಂತ. ದೊಡ್ಡದೊಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ದಪ್ಪ ಈರುಳ್ಳಿ ಜಾಸ್ತಿ ಹಾಕಬೇಕು. ಇನ್ನೊಂದು ರೌಂಡ್ ಮಿಕ್ಸಿ ಹಾಕೊಂಡ್ಬರ್ತೀನಿ ಇದಕ್ಕೆ. ನೋಡಿ ಚೆನ್ನಾಗಿ ಬಂದಿದೆ ಚಟ್ನಿ, ಮಸ್ತ್ ಸ್ಮೆಲ್ ಬರ್ತಾಯಿದೆ. ಜೀರಿಗೆದು ಕರಿಬೇವಿನ ಸ್ಮೆಲ್ಲು ತುಂಬ ಗಮ್ ಅಂತ ಇದೆ. ಇದು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಚಪಾತಿ, ಅನ್ನ, ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಮಸ್ತಾಗಿದೆ ಅಂತ. ಈರುಳ್ಳಿ ಯಾಕೆ ಜಾಸ್ತಿ ಹಾಕಬೇಕು ಅಂದರೆ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ, ಖಾರ ಜಾಸ್ತಿ ಅನಿಸೋದಿಲ್ಲ. ನಿಮಗೆ ಉಪ್ಪು ಕರೆಕ್ಟಾಗಿದೆಯಾ ಇಲ್ಲ ನೋಡಬೇಕಂದ್ರೆ ಒಂದಿಷ್ಟೇ ತೊಗೊಂಡ್ಬಿಟ್ಟು ನಾಲ್ಗೆ ಹಚ್ಕೊಂಡು ನೋಡಿ. ಮಸ್ತಾಗಿದೆ. ಕೆಂಪು ಚಟ್ನಿ ರೆಡಿ ಆಯಿತು. ಕೆಂಪು ಈರುಳ್ಳಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿರೋಂಥ ಚಟ್ನಿ ಸೂಪರಾಗಿ ಬಂದಿದೆ. ಇದು ಅನ್ನ, ಚಪಾತಿ, ರೊಟ್ಟಿ ಯಾವುದಕ್ಕೆ ಬೇಕಾದ್ರೂ ತುಪ್ಪ ಹಾಕ್ಕೊಂಡು ಒಂದು 15 ದಿನ ಇಟ್ಕೊರಿ, ಏನೂ ಆಗೋಲ್ಲ. ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಆರಾಮಾಗಿ ಚಟ್ನಿ, ತುಪ್ಪ, ಅನ್ನ, ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಚಪಾತಿ, ತುಪ್ಪ, ಚಟ್ನಿ ಹಾಕ್ಕೊಂಡು ತಿನ್ಬೋದು. ಒಂದು 3-4 ದಿನ ಆದಮೇಲೆ ಮೊಸರು ಕೂಡ, ಸ್ವಲ್ಪ ರೊಟ್ಟಿ ಜೊತೆ ಮೊಸರು ಹಾಕ್ಕೊಂಡು ಚಟ್ನಿನ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಮಸ್ಕಾರ.